ಎಲ್ಲರಿಗೂ ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ಸಿರಿಧಾನ್ಯಗಳಲ್ಲಿ ಒಂದಾದ ನವಣೆಯಿಂದ ಹಾಲುಬಾಯಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಅಕ್ಕಿಯ ಹಾಲುಬಾಯಿ ಥರನೇ ತುಂಬ ರುಚಿಯಾಗಿ ಬರುತ್ತೆ. ಒಂದು ಸರ್ತಿ ನೀವು ಇದನ್ನು ಟ್ರೈ ಮಾಡಿ. ಬನ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಇದರಲ್ಲಿ 4 ಗಂಟೆ ನೆನೆದಿರುವಂತಹ ನವಣೆ ಅಕ್ಕಿ. ಈ ನವಣೆ ಅಕ್ಕಿ ತುಂಬ ಗಟ್ಟಿ ಇರೋದ್ರಿಂದ ಸುಮಾರು 4 ಗಂಟೆನಾದರೂ ಇದು ಚೆನ್ನಾಗಿ ನೆನೆಯಬೇಕು. ಈ ಲೋಟದಲ್ಲಿ ನಾನು 1 ಲೋಟದಷ್ಟು ನವಣೆಯನ್ನು ತಗೊಂಡಿದ್ದೀನಿ. ನೀವು ಕಪ್ಪಳತೆ ತಗೊಳ್ಳೋದಾದರೆ 1 ಕಪ್ನಷ್ಟು ತಗೊಳ್ಳಿ. ಈಗ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ. ನಂತರ ಇದೇ ಅಳತೆಯಷ್ಟು ಅಂದರೆ ಅದೇ ಲೋಟದಲ್ಲಿ 1 ಲೋಟದಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ. ತೆಂಗಿನ ತುರಿ ಹಾಕ್ಕೊಂಡಾದಮೇಲೆ ಬೇಕಾಗುವಷ್ಟು ನೀರನ್ನು ಸೇರಿಸಿಕೊಂಡು ನುಣ್ಣಗೆ ರುಬ್ಬಿಕೊಳ್ಬೇಕು. ಆದರೆ ನೀರನ್ನು ಸೇರಿಸಿಕೊಳ್ಳುವಾಗ ನೋಡಿಕೊಂಡು ನೀರನ್ನು ಹಾಕಿ, ಯಾಕೆಂದರೆ ತೆಂಗಿನಕಾಯಿಯ ಹಾಲು ಇದರಲ್ಲಿ ಬಿಟ್ಕೊಳ್ಳುತ್ತಲ್ವ, ನೀರು ಜಾಸ್ತಿ ಆದರೆ ರುಬ್ಬೋದಕ್ಕೆ ಕಷ್ಟ ಆಗುತ್ತೆ. ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈ ರೀತಿ ನೋಡಿ ಪೇಸ್ಟ್ ಮಾಡ್ಕೊಂಡಾಗಿದೆ. ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ನೋಡಿ, ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಹಾಲುಬಾಯಿ ಮಾಡುವಂತಹ ಪಾತ್ರೆಗೆ ಹಾಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಇಷ್ಟು ದಪ್ಪ ಇದೆ, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಳ್ಬೇಕು. ಮೊದಲಿಗೆ ನಾನು ಇದೇ ಲೋಟದಲ್ಲಿ ರುಬ್ಬುವಾಗ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ 2, 3, 3.5 ಒಟ್ಟಿಗೆ ರುಬ್ಬುವಾಗ ಸೇರಿಸಿರುವಂತಹ 1 ಲೋಟ. ಆಮೇಲೆ ಈಗ ನಾನು 2.5 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಳ್ಬೋದು. ಇದು ನೀರು ದೋಸೆ ಹಿಟ್ಟಿನ ಹದಕ್ಕೆ ಇದೆ. ಈಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಮತ್ತೆ ಬೆಲ್ಲ ಎಲ್ಲ ಹಾಕಿದ ಮೇಲೆ ಬೇಕಾದರೆ ರುಚಿ ನೋಡಿಕೊಂಡು ಮತ್ತೆ ಉಪ್ಪು ಸೇರಿಸ್ಕೊಳ್ಬೋದು. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಪುಡಿ ಮಾಡಿ ಇಟ್ಕೊಳ್ಳಿ. ನಂತರ ಹಾಲುಬಾಯಿ ಹಾಕುವಂತಹ ಈ ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಇಟ್ಕೊಳ್ಳಿ. ಈಗ ರುಬ್ಬಿದ ನವಣೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಇದು ಹೈ ಫ್ಲೇಮ್ನಲ್ಲೇ ಇರಲಿ, ಆಮೇಲೆ ನೀವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೊಳ್ಬೇಕು. ಸ್ವಲ್ಪ ಇದು ಚೆನ್ನಾಗಿ ಕುದಿಯುತ್ತಲ್ವ, ಆಮೇಲೆ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡಿಕೊಂಡ್ರೆ ಆಯಿತು. ಈಗ ಹೈ ಫ್ಲೇಮ್ನಲ್ಲೇ ನಾನು ಇದನ್ನು ಇಟ್ಟಿದ್ದೀನಿ. ಸೌಟಲ್ಲಿ ಈ ರೀತಿ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಈಗ ನೋಡಿ, ಒಂದು 5 ನಿಮಿಷ ಆದಮೇಲೆ ಈ ರೀತಿ ಗಟ್ಟಿಯಾಗ್ತಾ ಬರ್ತಾ ಇದೆ. ಈಗ ಒಂದು 5 ನಿಮಿಷ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಈಗ ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ. ಸೇಮ್ ಲೋಟದಲ್ಲಿ 3/4 ಲೋಟದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಬೆಲ್ಲ ಕರಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದು ಸ್ವೀಟ್ ನೀವು ನೋಡಿಕೊಂಡು ಇನ್ನೂ ಬೆಲ್ಲ ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆಯೇ ಉಪ್ಪು ಕೂಡ ಹಾಗೆ, ಉಪ್ಪಿನ ರುಚಿ ಒಂದು ಅರ್ಧ ಆದಮೇಲೆ ಉಪ್ಪಿನ ರುಚಿ ನೋಡ್ಕೊಳ್ಳಿ. ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಅದು ಕ್ವಾಂಟಿಟಿ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗುತ್ತಲ್ವ, ಆಗ ನಿಮಗೆ ಒಂದು ಉಪ್ಪು ಮತ್ತು ಬೆಲ್ಲದ ರುಚಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನಿಮಗೆ ತುಂಬ ಕಾಣ್ತಾ ಇದೆ ಇದರಲ್ಲಿ. ಇದು ಒಂದು ಸ್ವಲ್ಪ ಹೊತ್ತಾದಮೇಲೆ ಕ್ವಾಂಟಿಟಿ ಎಲ್ಲ ಕಮ್ಮಿ ಆಗುತ್ತೆ. ಈಗ ನೋಡಿ, ಸುಮಾರು 10 ನಿಮಿಷ ಆಗಿದೆ. ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆಯೇ ಕುದಿ ಬರ್ತಾ ಇದೆ ನೋಡಿ. ಇಲ್ಲಿ ಬಬಲ್ಸ್ ಬರೋದು ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಬಬಲ್ಸ್ ಬರಬೇಕು. ಈ ರೀತಿ ಕುದಿಯೋದೇನೆ ಗಟ್ಟಿ ಆಗಿಬಿಟ್ರೆ ಅದು ನೀವು ಹಾಕಿರುವಂತಹ ನೀರು ಅದರಲ್ಲಿ ಕಮ್ಮಿ ಆಗಿದೆ ಅಂತ ಅರ್ಥ. ಆಗ ನೀವು ವಾಪಸ್ ಅದಕ್ಕೆ ನೀರು ಸೇರಿಸ್ಕೊಂಡು ನಂತರ ಅದನ್ನು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಬಿಟ್ಟು ನಂತರ ಅದು ಕುದೀಲಿಕ್ಕೆ ಸ್ಟಾರ್ಟ್ ಆದಮೇಲೆ ಗಟ್ಟಿ ಆಗಬೇಕು. ಆ ರೀತಿ ಗಟ್ಟಿ ಆದರೆ ನಿಮಗೆ ಕರೆಕ್ಟಾದ ಹಾಲುಬಾಯಿ ಸಿಗುತ್ತೆ. ನೀರು ಸೇರಿಸೋದಂದರೆ ಒಂದು ಅರ್ಧ ಅಥವಾ 1 ಲೋಟ ಸೇರಿಸ್ಕೊಳ್ಬೋದು. ಅದರ ಬದಲು ನೀವು ಹಾಲು ಅಥವಾ ತೆಂಗಿನ ಹಾಲು ಕೂಡ ಸೇರಿಸ್ಕೊಳ್ಬೋದು. ಈಗ ಒಂದು ಬೆಲ್ಲದ ರುಚಿ ನೋಡಿಕೊಂಡು ನಾನಿಲ್ಲಿ ಅರ್ಧ ಲೋಟದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಟ್ಟಿಗೆ ನಾನಿಲ್ಲಿ 1/4 ಲೋಟದಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. 1 ಲೋಟದಷ್ಟು ನವಣೆಗೆ 1/4 ಲೋಟದಷ್ಟು ಬೆಲ್ಲ. ಈಗ ಈ ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು ಸ್ವಲ್ಪ ಹೊತ್ತು, ಅಂದರೆ ಒಂದು 20 ನಿಮಿಷ ಆದಮೇಲೆ ಉಪ್ಪಿನ ರುಚಿ ಒಂದು ಸರ್ತಿ ನೋಡ್ಕೊಳ್ಳಿ. ಬೆಲ್ಲದಲ್ಲಿ ಕೂಡ ಉಪ್ಪಿರುತ್ತಲ್ವ, ಅದಕ್ಕೋಸ್ಕರ ನಂತರ ಉಪ್ಪಿನ ರುಚಿ ನೋಡ್ಕೊಳ್ಳೋದು. ಈಗ 20 ನಿಮಿಷ ಆಗಿದೆ. ಉಪ್ಪು ನಾನಿಲ್ಲಿ ನೋಡಿ ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಚಿಟಿಕೆಯಲ್ಲಿ ಅರ್ಧ ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಇಷ್ಟಕ್ಕೆ ನಾನು 2 ಚಿಟಿಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ. 20 ನಿಮಿಷದ ನಂತರ ಇದರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹಾಗೆಯೇ ಕ್ವಾಂಟಿಟಿ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಇದಕ್ಕೆ ನೀವು ಬೇಕಾದರೆ ಈ ಹಂತದಲ್ಲಿ ತುಪ್ಪ ಹಾಕ್ಕೊಳ್ಬೋದು. ತುಪ್ಪ ಆಪ್ಷನಲ್ಲು, ಯಾಕೆಂದರೆ ತೆಂಗಿನಕಾಯಿ ತುರಿ ಹಾಕಿರೋದ್ರಿಂದ ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ. ಆದರೆ ನಾನಿಲ್ಲಿ ನೋಡಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ.
ನಾವು ಮನೆಯಲ್ಲಿ ಹಾಲುಬಾಯಿ ಮಾಡುವಾಗ ತುಪ್ಪದ ರುಚಿಗಿಂತ ಜಾಸ್ತಿ ತೆಂಗಿನ ಹಾಲಿನ ಒಂದು ರುಚಿಯೇ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ತೆಂಗಿನಕಾಯಿಯ ಹಾಲು ನೀವು ಇನ್ನೂ ಕೂಡ ಜಾಸ್ತಿ ಬೇಕಾದರೆ ಹಾಕ್ಕೊಳ್ಬೋದು, ಅದರಿಂದ ಅದು ಒಂದು ರುಚಿ ಇರುತ್ತೆ. ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇನ್ನು ಮತ್ತೆ ಬೇಕಾದರೆ ಕೊನೆಯದಾಗಿ ಒಂದು ಸ್ಪೂನ್ನಷ್ಟು ತುಪ್ಪ ನೀವು ಹಾಕ್ಕೊಳ್ಬೋದು. ಈಗ ನೋಡಿ ಸುಮಾರು 25 ನಿಮಿಷ ಆಗಿದೆ. ಈ ರೀತಿ ಗಟ್ಟಿಯಾಗಿದೆ ನೋಡಿ, ಯಾವ ರೀತಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು. ಈಗ ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಇನ್ನಾದಮೇಲೆ ನಾನು ಇನ್ನೂ ಕೂಡ ಒಂದು 10 ನಿಮಿಷ ಇದನ್ನು ಮಾಡ್ಕೊಂಡಿದ್ದೀನಿ. ಸುಮಾರು ಒಂದು 30 ನಿಮಿಷದ ನಂತರ ನೀವು ಇದನ್ನು ಕರೆಕ್ಟಾಗಿ ಒಂದು ಗಟ್ಟಿಯಾಗಿ ಬರುತ್ತೆ, ಆಗ ನೀವು ತಟ್ಟೆಗೆ ಹಾಕ್ಕೊಳ್ಬೋದು. ಅದನ್ನು ನಾನು ಇಲ್ಲಿ ಒಂದು 5 ನಿಮಿಷ ಇನ್ನೂ ಕೂಡ ಜಾಸ್ತಿ ಇಟ್ಟಿದ್ದೀನಿ. ಅದು ಏನಾಗುತ್ತೆ, ನಾವು ಜಾಸ್ತಿ ಹೊತ್ತು ಇಟ್ಟಷ್ಟು ಚೆನ್ನಾಗಿ ಒಂದು ರೀತಿ ಗಟ್ಟಿಯಾಗಿ ಬರುತ್ತೆ, ತುಪ್ಪ ಎಲ್ಲ ಮೇಲೆ ಬಿಟ್ಕೊಂಡು ಚೆನ್ನಾಗಿ ಬರುತ್ತೆ. ಆಗ ಏನೋ ಅದು ನಾವು ಒಂದು 2-3 ದಿನ ಕೂಡ ಇಟ್ಟರೂ ಹಾಳಾಗೋದಿಲ್ಲ. ನೀವು ಅರ್ಧ ಗಂಟೆ ಇಟ್ಟು ಆ ನಂತರ ಇದನ್ನು ಗಟ್ಟಿ ಆದಮೇಲೆ ಹಾಕಿದರೆ 1-2 ದಿನಕ್ಕೆ ಅದು ಖಾಲಿ ಮಾಡಬೇಕು, ಜಾಸ್ತಿ ದಿನ ಇಡಲಿಕ್ಕೆ ಆಗೋದಿಲ್ಲ. ಫ್ರಿಜ್ಜಲ್ಲಿ ಆದರೆ ಇಡ್ಬೋದು, ಒಂದು 4-5 ದಿನ ಇಟ್ಟರು ಫ್ರಿಜ್ಜಲ್ಲಿ ಏನೂ ಆಗೋದಿಲ್ಲ. ಈಗ ನೋಡಿ ಕೊನೆಯದಾಗಿ ನಾನಿಲ್ಲಿ ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಸುಮಾರು 40 ನಿಮಿಷ ನಾನಿದನ್ನು ಇಟ್ಟಿದ್ದೀನಿ. ಸೈಡಲ್ಲೆಲ್ಲ ತುಪ್ಪ ಎಲ್ಲ ಬಿಟ್ಕೊಂಡು ಈ ರೀತಿ ನೋಡಿ ಗಟ್ಟಿಯಾಗಿ ಬಂದಿದೆ. ಈಗ ಇದು ರೆಡಿಯಾಗಿದೆ. ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ನೋಡ್ಬೋದು ನೀವು ಯಾವ ಹಂತದಲ್ಲಿ ನೋಡಿ ರೆಡಿಯಾಗಿದೆ ಇದು. ನೀವು 40 ನಿಮಿಷ ಇಡೋ ಬದಲು 30 ನಿಮಿಷ ಆಗುವಾಗ ಅದು ಸಾಧಾರಣ ಗಟ್ಟಿ ಆಗ್ತಾ ಬರುತ್ತಲ್ವ, ಆಗ ಬೇಕಾದರೆ ನೀವು ತಟ್ಟೆಗೆ ತೆಗೆದು ಹಾಕ್ಬೋದು. ಆಗಲೂ ಕೂಡ ಅದು ಕಂಪ್ಲೀಟಾಗಿ ಒಂದು 15 ನಿಮಿಷ ಇಟ್ಟರೆ ಆಮೇಲೆ ನಿಮಗೆ ತುಂಡು ತುಂಡಾಗಿ ಪೀಸ್ ಮಾಡಲಿಕ್ಕೆ ಬರುತ್ತೆ. ಈಗ ಇದನ್ನು ತಟ್ಟೆಗೆ ಹಾಕಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಸವರಿಬಿಟ್ಟು ಇದನ್ನು ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಲುಬಾಯಿಗೆ ಸಾಮಾನ್ಯವಾಗಿ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಹಾಕೋದಿಲ್ಲ, ಹೀಗೇ ಪ್ಲೇನ್ ಆಗಿ ಮಾಡೋದು. ನೀವು ಬೇಕಾದರೆ ಈ ಹಂತದಲ್ಲಿ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನು ತುಂಡು ಮಾಡಿ ಹಾಕ್ಕೊಳ್ಬೋದು. ಚೆನ್ನಾಗಿ ಇದನ್ನು 40 ನಿಮಿಷ ತನಕ ನಾನು ಇಲ್ಲಿ ತುಪ್ಪ ಬಿಟ್ಕೊಳ್ಳುವವರೆಗೆ ಕಲಸಿರೋದ್ರಿಂದ ಇದು ಈಗಾಗಲೇ ಬೇಕಾದರೆ ಕಟ್ ಮಾಡ್ಕೊಳ್ಬೋದು. ಸುಮಾರು 5 ನಿಮಿಷ ಆಗಿದೆ ನೋಡ್ಬೋದು. 5 ನಿಮಿಷಕ್ಕೇ ಇದು ನೋಡಿ ಗಟ್ಟಿ ಆಗಿಬಿಟ್ಟಿದೆ. ಒಂದು ಪೀಸ್ ನಿಮಗೆ ತೆಗೆದು ಕೂಡ ತೋರಿಸ್ತೀನಿ. ಆದರೆ ನೀವು ಇಲ್ಲಾಂದರೆ ನೀವು ಒಂದು 15 ನಿಮಿಷ ಇಟ್ಟರೆ ಇದು ಗಟ್ಟಿಯಾಗುತ್ತೆ, ಆಮೇಲೆ ಕಟ್ ಮಾಡ್ಕೊಳ್ಬೋದು. ನಾನೀಗ 15 ನಿಮಿಷ ಇಡ್ತಾ ಇದ್ದೀನಿ. 15 ನಿಮಿಷದ ನಂತರ ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡಲ್ಲೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಚಾಕುನಲ್ಲಿ ತುಂಡು ಮಾಡುವಾಗಲೇ ನಿಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಇದು ಗಟ್ಟಿಯಾಗಿದೆ ಅಂತ. ನೋಡಿ ಎಷ್ಟು ಸೂಪರಾಗಿ ಬರ್ತಾ ಇದೆ ನೋಡಿ. ಖಂಡಿತ ನೀವು ಇದನ್ನು ಒಂದು 3 ದಿನ ಆದರೂ ಇಟ್ಟು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಚೆನ್ನಾಗಿ ತುಪ್ಪ ಬಿಟ್ಕೊಳ್ಳೋವರೆಗೆ ನೀವು ಮಾಡಿದರೆ ಒಂದು 2-3 ದಿನ ಖಂಡಿತ ಬರುತ್ತೆ. ಓಕೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.